ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ನವೋದಯ ಎಕ್ಸಾಮ್ಗಾಗಿ ಇಲ್ಲಿ 6ನೇ ತರಗತಿಗೆ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸಲ್ಲಿಸಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾನಲ್ನ ವಿಡಿಯೋಗಳು ತುಂಬ ಉಪಯುಕ್ತವಾಗಬಹುದು ಎನ್ನುವಂತಹ ಭಾವನೆ ನನ್ನಲ್ಲಿದೆ. ಇಲ್ಲಿ ಈಗಾಗಲೇ ನಾನು ಅಂಕಗಣಿತಕ್ಕೆ ಹಾಗೂ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುತ್ತೇನೆ. ಅದರೊಂದಿಗೆ ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಮಾದರಿ 3ರವರೆಗಿನ ಇಲ್ಲಿ ಸಮಸ್ಯಾ ಚಿತ್ರಗಳು ಮತ್ತು ಅವುಗಳನ್ನು ಉತ್ತರಗಳನ್ನು ನಾವು ಯಾವ ರೀತಿಯಾಗಿ ಕಂಡು ಹಿಡಿಬೇಕು ಅನ್ನೋದನ್ನು ಕೆಲವೊಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ತಾವು ಕೂಡ ವೀಕ್ಷಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಮಾದರಿ 4ಕ್ಕೆ ಸಂಬಂಧಿಸಿದ ವಿಡಿಯೋಗಳು ಹಾಗೂ ಅವುಗಳಿಗೆ ಉತ್ತರಗಳನ್ನು ನಾವು ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು ಅನ್ನೋದನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತಾವು ಇಲ್ಲಿ ನವೋದಯ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಈ ಎಲ್ಲ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಅಂದರೆ ಭಾಷಾ ಪರೀಕ್ಷೆ ಮತ್ತು ಮಾನಸಿಕ ಸಾಮರ್ಥ್ಯ ಹಾಗೂ ಅಂಕಗಣಿತ ಈ ಎಲ್ಲ ವಿಷಯಗಳಲ್ಲಿಯೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲೇಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಮಾದರಿ 4ಕ್ಕೆ ಸಂಬಂಧಿಸಿದ ಇಲ್ಲಿ ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ಐಡಿಯಾ ಬರುತ್ತೆ, ಯಾವ ರೀತಿಯಾಗಿ ತಾವು ಆನ್ಸರ್ಗಳನ್ನು ಸರ್ಚ್ ಮಾಡಬೇಕು ಅಂತ ಗೊತ್ತಾಗುತ್ತದೆ. ಓಕೆ, ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮಾದರಿ 4ಕ್ಕೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ 16ನೇ ಪ್ರಶ್ನೆ ಇದೆ ನೋಡಿ. ಇಲ್ಲಿ ತಾವು ಈ ಸಮಸ್ಯೆ ಹೇಗಿರುತ್ತದೆ ಅಂದರೆ ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿರ್ತಾರೆ, ಆದರೆ 4ನೇ ಚಿತ್ರ ಅಲ್ಲಿ ಮಿಸ್ ಆಗಿರುತ್ತೆ. ತಾವು ಏನು ಮಾಡಬೇಕು, ಇಲ್ಲಿ ಯಾವ ಚಿತ್ರ ಮಿಸ್ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕಾಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಗೆರೆಗಳನ್ನು ಎಣಿಸ್ತಾ ಹೋಗ್ಬೇಕು ತಾವು, ಎಷ್ಟು ಗೆರೆಗಳಿದೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ತಾವು ಕೂಡ ಇಲ್ಲಿ ಎಣಿಸ್ಬಹುದು ತಾವು 1 2 3 4 5 6 7 8 9 ಇದೆ. ಇಲ್ಲಿ ಎಣಿಸ್ತಾ ಹೋಗಿ 1 2 3 4 5 6 7 8. ಸೊ ಇಲ್ಲಿ ಇದು ಈ ದಿಕ್ಕಿಗೆ ಹೋಗಿರುತ್ತದೆ, ಇದು ಸ್ಟ್ರೇಟ್ ಆಗಿ ಬಂದಿದೆ, ಇದು ಈ ರೀತಿ ಇದೆ. ಸೊ ಈಗ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಅಡ್ಡ ಬರುತ್ತೆ, ಅದ್ರ ಎಣಿಸ್ಬೇಕು ಎಷ್ಟಿದಾವಂತ. 1 2 3 4 ಇಲ್ಲಿ 7 ಇವೆ. ಸೊ ಇಲ್ಲಿ ಬರುವಂಥದ್ದು ಎಷ್ಟು ಅಂದರೆ 6 ಚಿತ್ರಗಳು ಮಾತ್ರ ಬರ್ತವೆ. ಹಾಗಾದ್ರೆ ನೋಡ್ತಾ ಹೋಗ್ಬೋದು ಇಲ್ಲಿ ಎಷ್ಟು ಚಿತ್ರಗಳಿದೆ ಅಂತೇಳಿ. ನಾನು ಆಗಲೇ ಹೇಳಿದಾಗೆ ದಿಕ್ಕು ಏನಾಗುತ್ತೆ, ಈ ದಿಕ್ಕಿಗೆ ಬರುತ್ತೆ. ಸೊ ಎಣಿಸ್ತಾ ಹೋದಾಗ ಇಲ್ಲಿ ಎಲ್ಲ ಕೂಡ ಹೆಚ್ಚಿಗಿದಾವು. ಇಲ್ಲಿ ನೋಡ್ಬೋದು 3 4 7 ಇವೆ. ಇಲ್ಲಿ 6 ಇದ್ರೂ ಕೂಡ ದಿಕ್ಕು ಚೇಂಜ್ ಆಗಿರುತ್ತದೆ. ಇಲ್ಲಿ 7 ಇವೆ, ಇಲ್ಲಿ 6 ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮೊದಲನೇದಾಗುತ್ತದೆ. ಇನ್ನು ಎರಡನೇದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು ವೃತ್ತ ಇದೆ, ಒಂದು ಅದರ ಮಧ್ಯೆ ಗೆರೆ ಬಂದಿರುತ್ತದೆ. ಇಲ್ಲಿ ಒಂದು ವೃತ್ತ ಇರುತ್ತೆ, ಆದರೆ ಅರ್ಧ ಭಾಗ ತುಂಬಿರುತ್ತದೆ, ಬ್ಲಾಕ್ ಮಾಡಲಾಗಿರುತ್ತದೆ. 3ನೇ ಚಿತ್ರ ಇಲ್ಲಿ ಮತ್ತೊಂದು ವೃತ್ತ ಇದೆ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಏನು ಅಂದರೆ ಸಣ್ಣ ಚಿತ್ರ ಬರುತ್ತೆ. ಅಂದರೆ ಇಲ್ಲಿ ನೋಡ್ತಾ ಹೋದಾಗ 4 ಚಿತ್ರಗಳಲ್ಲಿ ಬರುವಂಥದ್ದು ಯಾವುದು ಅಂದರೆ ಇಲ್ಲಿ ಮೊದಲನೇದೇ ಬರುತ್ತದೆ ಅನ್ನೋದನ್ನ ತಾವು ಗಮನಿಸಬೇಕು. ಅಂದರೆ ಇಲ್ಲಿ ನೋಡ್ಬೋದು ಈ ವೃತ್ತ ದೊಡ್ಡದಿದೆ, ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಇಲ್ಲಿ ಬ್ಲಾಕ್ ಆಗಿದೆ. ಇನ್ನೂ ಸ್ವಲ್ಪ ಚಿಕ್ಕದಾಗಿದ್ದು ಆದರೆ ಎರಡೂ ಕಡೆ ಖಾಲಿ ಇದೆ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ತುಂಬಿದ ಚಿತ್ರ ಬರುತ್ತೆ, ಅದು ಕೂಡ ಇಲ್ಲಿ ಮೇಲೆ ಬ್ಲಾಕ್ ಆಗಿರುತ್ತದೆ. ಇನ್ನು ಇಲ್ಲಿ 18ನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ನೋಡ್ಬೋದು ಇಲ್ಲಿ ಚಿತ್ರ ಕೆಳಗಡೆ ಇದೆ. ಇಲ್ಲಿ ಏರೋ ಮಾರ್ಕ್ಗಳು ಅಥವಾ ಬಾಣದ ಗುರುತಂತ ಏನು ಹೇಳ್ತವೆ, ಇಲ್ಲಿ 3 ಇಲ್ಲಿ 3 6 ಇವೆ. ಇಲ್ಲಿ ನೋಡ್ತಾ ಹೋದಾಗ ಈ ಚಿತ್ರ ಮೇಲೆ ಹೋಗಿದ್ದು ಇಲ್ಲಿ 3 ಇಲ್ಲಿ 2 ಇವೆ, ಒಂದು ಲೆಸ್ ಆಗಿದೆ. ಇಲ್ಲಿರುವಂಥ ಏರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ಇದು ಕಡಿಮೆ ಆಗಿರುತ್ತೆ. ಇಲ್ಲಿ ಕೂಡ ಕೆಳಗಡೆ ಬಂದಿದೆ ಚಿತ್ರ. ಸೊ ಇಲ್ಲಿ ಏರೋ ಮಾರ್ಕ್ಗಳು 4 ಇವೆ. ಸೊ ಮತ್ತೆ ನೆಕ್ಸ್ಟ್ ಚಿತ್ರ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿರಬೇಕು, ಆದರೆ ಇಲ್ಲಿ 3 ಏರೋ ಮಾರ್ಕ್ಗಳಿರಬೇಕು, ಇಲ್ಲಿ ಒಂದು ಲೆಸ್ ಆಗಿರುತ್ತೆ. ಸೊ ಇಲ್ಲಿ 1ನೇದು ಅಥವಾ 2 ಅಥವಾ 3 ಅಥವಾ ಇಲ್ಲಿ ನೋಡ್ತಾ ಹೋಗ್ಬೋದು 4ನೇ ಚಿತ್ರ ಸರಿಯಾಗುತ್ತದೆ. ಯಾಕಂದ್ರೆ ಇಲ್ಲಿ ಏರೋ ಮಾರ್ಕ್ ಏನಾಗುತ್ತೆ ಮೇಲೆ, ಅಂದರೆ 3 ಏರೋ ಮಾರ್ಕ್ ಇರ್ತವೆ, ಇಲ್ಲಿ ಏರೋ ಮಾರ್ಕ್ ಖಾಲಿ ಇರುತ್ತೆ. ಮತ್ತೆ ಈ ಚಿತ್ರ ಮೇಲೆ ಹೋಗಿರಬೇಕು, ಯಾಕಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಇದೆ, ಇಲ್ಲಿ ಮೇಲೆ, ಇಲ್ಲಿ ಕೆಳಗೆ, ಇಲ್ಲಿ ಮೇಲೆ ಬಂದಾಗ ಸರಿಯಾದ ಉತ್ತರ ಯಾವುದಾಗುತ್ತೆ. ಇನ್ನು 19ನೇ ಸಮಸ್ಯಾ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ ಎಲ್ಲ ಕಡೆನೂ ಗೆರೆ ಎಳೆದಿದ್ದಾರೆ. ಇದು ಮೊದಲನೇ ಅಂಶ. ಅದರೊಂದಿಗೆ ಇಲ್ಲಿ ನೋಡ್ಬೋದು ಇಲ್ಲಿರುವಂತಹ ಒಂದು ಚಿತ್ರದಲ್ಲಿ ಇಲ್ಲಿ ಬ್ಲಾಕ್ ಅನ್ನು ಮಾಡಲಾಗಿದೆ, ಇಲ್ಲಿ ಖಾಲಿ ಇರುತ್ತದೆ, ಇಲ್ಲಿ ಸೇಮ್ ಇರುತ್ತೆ, ಇಲ್ಲಿ ಸೇಮ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಒಂದು ಫುಲ್ ಆಗಿದೆ, ಒಂದು ಖಾಲಿ ಬ್ಲಾಕ್ ಆಗಿದೆ, ಮತ್ತೆ ಇಲ್ಲಿ ಖಾಲಿ ಇದೆ, ಇಲ್ಲಿ ಫುಲ್ ಬ್ಲಾಕ್ ಮಾಡಲಾಗಿರುತ್ತದೆ. ಅದೇ ರೀತಿ ಇಲ್ಲಿ ಬ್ಲಾಕ್ ಮಾಡಲಾಗಿದ್ದು ಇಲ್ಲಿ ಖಾಲಿ ಇದ್ದು ನೆಕ್ಸ್ಟ್ ಇಲ್ಲಿ ಕೂಡ ಖಾಲಿ ಬರುತ್ತದೆ. ಸೊ ಹಾಗಾಗಿ ಇಲ್ಲಿ ಖಾಲಿ ಇರುವಂತದ್ದಕ್ಕೆ ನೆಕ್ಸ್ಟ್ ಒಂದು ತುಂಬಿದಂತಹ ಅಂದರೆ ಬ್ಲಾಕ್ ಈ ರೀತಿ ಬ್ಲಾಕ್ ಮಾಡಲಾಗಿರ್ತದೆ. ಈ ರೀತಿ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೇಮ್ ಆಗಿರುವಂತಹ ಒಂದು ಸಂಖ್ಯೆ ಅನ್ಕೊಳ್ಳಿ, ಅದು ಈ ರೀತಿ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಬ್ಲಾಕ್ ಮಾಡಲಾಗುತ್ತದೆ. ಸೊ ಇಲ್ಲಿ ಗೆರೆಯನ್ನು ಈ ರೀತಿ ಎಳೆಯಲಾಗಿದ್ದು ಇಲ್ಲಿ ಏನಾಗುತ್ತೆ ಅಂದರೆ
ಕೆಳಗಡೆ ಬ್ಲಾಕ್ ಆಗಿದ್ದು ಇಲ್ಲಿ ಮೇಲ್ಗಡೆ ಬ್ಲಾಕ್ ಮಾಡಲಾಗಿರುತ್ತದೆ. ಈ ರೀತಿ ಇರುತ್ತೆ. ಸೊ ಇಲ್ಲೊಂದು ಸಣ್ಣ ಚುಕ್ಕೆ ಅನ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೋಡ್ಬೋದು, ಇಲ್ಲಿ ಖಾಲಿ ಇದೆ, ಇಲ್ಲಿ ತುಂಬಿದೆ, ಇಲ್ಲಿ ಖಾಲಿ ಇದೆ, ಇಲ್ಲಿ ಫಸ್ಟಿಗೆ ತುಂಬಿದ್ದು ಬರುತ್ತೆ. ಈ ರೀತಿ ಇಲ್ಲಿ ಖಾಲಿ ಇರುತ್ತೆ. ಸೊ ಹಾಗಾಗಿ ಇಂತಹ ಚಿತ್ರ ಯಾವ್ದು ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ 4 ಆಪ್ಷನ್ಸ್ಗಳಲ್ಲಿ. ಮೊದಲನೇದ ನಾನು ಆಗಲೇ ಹೇಳಿದಾಗ ಖಾಲಿ ಬ್ಲಾಕ್ ಯಾವುದಿದೆ ಅಂತ ನೋಡ್ತಾ ಹೋದರೆ ಇದು ಖಾಲಿ ಇದೆ, ಇಲ್ಲಿ ಬ್ಲಾಕ್ ಮಾಡಲಾಗಿದೆ, ಇಲ್ಲಿ ಈ ರೀತಿ ಕೆಳಗೆ ಖಾಲಿ ಮಾಡಲಾಗಿದೆ, ಇಲ್ಲಿ ಇಲ್ಲಿ ಮೇಲ್ಗಡೆ ಫುಲ್ ಬ್ಲಾಕ್ ಮಾಡಲಾಗಿರುತ್ತದೆ, ಇಲ್ಲಿ ಬ್ಲಾಕ್ ಇದ್ದು ಇಲ್ಲಿ ಖಾಲಿ ಮಾಡಲಾಗಿದೆ. ಸೊ ಹಾಗಾಗಿ ಈ ಚಿತ್ರವೇ ಇದು ಸರಿಯಾದ ಉತ್ತರ ಆಗುತ್ತದೆ. ಅಂದರೆ ನೀವು ನೋಡ್ತಾ ಹೋಗಬೇಕು, ಇಲ್ಲಿ ದಿಕ್ಕನ್ನು ಬದಲಾಯಿಸಿ ಕೂಡ ಇಲ್ಲಿ ಈ ಲೆಕ್ಕವನ್ನು ಅಥವಾ ಈ ಸಮಸ್ಯೆ ಚಿತ್ರವನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಅದನ್ನು ತಾವು ಗಮನಿಸಬೇಕು. ಇನ್ನು ನೆಕ್ಸ್ಟು ಈ ಚಿತ್ರವನ್ನು ನೋಡ್ತಾ ಹೋಗಿ, ಇದು ತ್ರಿಭುಜ ಇದೆ, ಚೌಕ, ಇದು ಪಂಚಭುಜಾಕೃತಿ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲೆಲ್ಲೋ ಗೆರೆಗಳು ಈ ರೀತಿನೇ ಬಂದಿದೆ, ಈ ರೀತಿ ಎಲ್ಲ ಕಡೆನೂ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಇದೆ, ಇಲ್ಲಿ ಕೆಳಗೆ, ಇಲ್ಲಿ ಮೇಲೆ, ಮತ್ತೆ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಷಡ್ಭುಜಾಕೃತಿ ಅಥವಾ 6 ಭುಜ ಆಕೃತಿಗಳಿರುವಂತಹ ಒಂದು ಆಕೃತಿ ಬರುತ್ತೆ. ಹಾಗಾದರೆ ಅದು ಇಲ್ಲಿ ನೋಡ್ತಾ ಹೋಗ್ಬೋದು ತಾವುಗಳು ಕೂಡ. ಇಲ್ಲಿ 6 ಎಲ್ಲವೂ ಕೂಡ ಷಡ್ಭುಜಾಕೃತಿ ಇದ್ರೂ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು, ಗೆರೆಗಳನ್ನು ನೋಡ್ಬೋದು. ಇದು ಈ ರೀತಿ ಗೆರೆ ಬಂದಿದೆ, ಇದು ಆಗೋದಿಲ್ಲ. ನೆಕ್ಸ್ಟ್ ಇದು ಕೂಡ ಆಗೋದಿಲ್ಲ. ಇನ್ನಿರುವಂಥದ್ದು ಯಾವುದಂದ್ರೆ ಇವೆರಡು ಚಿತ್ರದಲ್ಲಿ ಒಂದಾಗುತ್ತೆ. ಆದರೆ ನೋಡ್ಬೋದು ತಾವು ಕೂಡ ಗೆರೆಗಳು ಎರಡು ಸೇಮೇ ಬಂದಿದ್ರು ಕೂಡ ಇಲ್ಲಿ ಕೆಳಗಡೆ ಏನಾಗುತ್ತೆ ಅಂದರೆ ಖಾಲಿ ಬರುತ್ತೆ, ಮೇಲ್ಗಡೆ ತುಂಬಿದಿರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ಎರಡನೇದ್ದು ಆಗುತ್ತದೆ.